ಮದುವೆಯಿಲ್ಲದೆ ಒಂಟಿಯಾಗಿ ತಾಯಿಯಾದ ಭಾವನಾ. ಮಕ್ಕಳಿಗೆ ತಂದೆಯಾಗಿ ಯಾರು ಇರ್ತಾರೆ ಅನ್ನೋದನ್ನ ಭಾವನಾ ಹೇಳಿದ್ದು ಹೀಗೆ. ನಟಿಯರು ಮಾತ್ರವಲ್ಲ, ಇತ್ತೀಚಿನ ದಿನಗಳಲ್ಲಿ ಮದುವೆ ಎಂಬ ವಿಚಾರವನ್ನ ಸಾಕಷ್ಟು ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಮದುವೆ ಅನ್ನೋದನ್ನ ದೂರವಿಟ್ಟು ಲೈಫ್ ಲೀಡ್ ಮಾಡೋದನ್ನ ನೋಡ್ತಾರೆ. ಚಂದ್ರಮುಖಿ ಪ್ರಾಣಸಖಿ ನಟಿ ಭಾವನಾ ರಾಮಣ್ಣ ಕೂಡ ಇದರಿಂದ ಹೊರತಾಗಿಲ್ಲ. ಅವರು ಕೂಡ ಇಂದಿಗೂ ಮದುವೆ ಆಗಿಲ್ಲ. ಅವರ ಮದುವೆ ಬಗ್ಗೆ ಸಾಕಷ್ಟು ಗಾಸಿಪ್ ಕೂಡ ಓಡಾಡ್ತಿತ್ತು. ಆದ್ರೆ ಇದೀಗ ನಟಿ ಭಾವನಾ ತಾಯಿ ಆಗ್ತಾ ಇದ್ದಾರೆ. ಆದ್ರೆ ಮದುವೆಯಾಗಿ ಅಲ್ಲ, ಒಂಟಿಯಾಗಿ ತಾಯ್ತನವನ್ನ ಫೀಲ್ ಮಾಡಲು ಹೊರಟಿದ್ದಾರೆ. ಅವಳಿ ಮಕ್ಕಳಿಗೆ ಇನ್ನೇನು ಕೆಲವೇ ತಿಂಗಳಲ್ಲಿ ತಾಯಿ ಆಗ್ತಾ ಇದ್ದಾರೆ. ಭಾವನಾಗೆ ಈಗ 40 ವರ್ಷ ವಯಸ್ಸು. ನಟಿ ಹಾಗೂ ಭರತನಾಟ್ಯ ಕಲಾವಿದೆ. ರಾಜಕೀಯದಲ್ಲೂ ಗುರುತಿಸಿಕೊಂಡಿದ್ದಾರೆ. ಭಾವನಾ ಇನ್ನೂ ಮದುವೆಯಾಗಿಲ್ಲ, ಆದ್ರೆ ಮಗುವಿನ ತಾಯಿ ಆಗ್ತಿದ್ದಾರೆ. ಆದ್ರೆ ಅವರಿಗೆ ತಾಯಿಯಾಗಬೇಕೆಂಬ ಬಯಕೆ ಇದ್ದಿದ್ದರಿಂದ IVF ಮೂಲಕ ತಾಯಿ ಆಗ್ತಿದ್ದಾರೆ. ಈಗಾಗಲೇ ಭಾವನಾಗೆ 6 ತಿಂಗಳು ತುಂಬಿದೆ. ಇನ್ನು 3 ತಿಂಗಳಲ್ಲಿ ಭಾವನಾ ಅವಳಿ ಮಕ್ಕಳ ತಾಯಿ ಆಗ್ತಾ ಇದ್ದಾರೆ. ಈಗ ತಾಯಿ ಆಗ್ತಿರುವ ಬಗ್ಗೆ ಇಂಗ್ಲಿಷ್ ಪತ್ರಿಕೆಯೊಂದರಲ್ಲಿ ಭಾವನಾ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಮಕ್ಕಳ ಜೊತೆಗೆ ಇರಬೇಕೆಂಬ ಬಯಕೆ, ಆದರೆ 20ನೇ ವಯಸ್ಸಿನಲ್ಲಿದ್ದಾಗ ಮಕ್ಕಳ ಬಗ್ಗೆ ಅಷ್ಟು ಆಸಕ್ತಿ ಹೊಂದಿರಲಿಲ್ಲ. 30ನೇ ವಯಸ್ಸಿಗೆ ತಾಯಿಯಾಗುವ ಆಸೆ ಇದ್ರೂ ಆ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆದರೆ ಈಗ 40ನೇ ವರ್ಷಕ್ಕೆ ಬಂದ ಮೇಲೆ ತಾಯಿಯಾಗಲೇಬೇಕು ಎಂಬ ಅನಿಸಿಕೆ ಉಂಟಾಗಿದೆ. ಹೀಗಾಗಿ ಮಗುವನ್ನ ಪಡೆಯುತ್ತಿದ್ದೇನೆ. ನನ್ನ ಮಕ್ಕಳಿಗೆ ತಂದೆ ಇರದೇ ಇರಬಹುದು, ಆದರೆ ದಯಾಳು ಪುರುಷರು ನನ್ನ ಮಕ್ಕಳ ಸುತ್ತ ಇರ್ತಾರೆ ಎಂದಿದ್ದಾರೆ. ದಯಾಳು ಪುರುಷರು ಅಂದ್ರೆ ಕರುಣೆ ಹಾಗೂ ಸಹಾನುಭೂತಿ ಉಳ್ಳ ಪುರುಷರು ಎಂದರ್ಥ. ಭಾವನಾ ಸದ್ಯ ನಟಿಯಾಗಿ ಮಾತ್ರವಲ್ಲ, ರಾಜಕೀಯ ಸಾಮಾಜಿಕ ಕಾರ್ಯಗಳಲ್ಲೂ ಸಾಕಷ್ಟು ತೊಡಗಿಸಿಕೊಂಡಿದ್ದಾರೆ. ಸದ್ಯ ಅವರ ಭಾವನೆ ಹಾಗೂ ನಿರ್ಧಾರವನ್ನ ಹಲವರು ಗೌರವಿಸಿದ್ದಾರೆ, ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಭಾವನಾ ತಾನು ತಾಯಿಯಾಗಬೇಕು, ಮಕ್ಕಳ ಜೊತೆ ಒಡನಾಟವನ್ನ ಹೊಂದಬೇಕು, ತನ್ನದೇ ಆದ ಮಕ್ಕಳು ಇರಬೇಕು ಅನ್ನೋ ಆಸೆಯನ್ನ ವ್ಯಕ್ತಪಡಿಸಿದ್ದು ಈಗ ತುಂಬು ಗರ್ಭಿಣಿಯಾಗಿದ್ದಾರೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಅವಳಿ ಮಕ್ಕಳಿಗೆ ತಾಯಿ ಆಗ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರಿಗೆ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಸುಲಭವಾಗಿ ಹೆರಿಗೆ ಆಗಲಿ, ತಾಯಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಶುಭ ಹಾರೈಸಿದ್ದಾರೆ.